ಮುಳಬಾಗಿಲು ತಾಲೂಕಿನ ಜನತೆಗೆ ಹಾಗೂ ಎಲ್ಲ ಯುವಕರಿಗೂ ಮತ್ತು ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕ ನಮಸ್ಕಾರ ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಂದು ಹುಟ್ಟುಹಬ್ಬಕ್ಕೆ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಆದಂಥ ಕೊತ್ತೂರು ಮಂಜಣ್ಣ ಅವರು ಎಷ್ಟೋ ಬ್ಯುಸಿನಲ್ಲಿದ್ದಾರೆ. ಇವಾಗ ಎಲೆಕ್ಷನ್ ನಡೀತಾ ಇದೆ. ಮಂಜಣ್ಣ ಅವರು ಬಂದು ನಮಗೊಂದು ಆಶೀರ್ವಾದ ಕೊಟ್ಟೋದ್ರು. ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ಕೊಂಡು ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ಕೊಳ್ತಾರೆ. ಮತ್ತು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲರಿಗೂ ವಂದಿಸುತ್ತಾ, ಮತ್ತು ನನ್ನ ಕಾರ್ಯಕರ್ತರು ಮತ್ತು ನನ್ನ ಫ್ರೆಂಡ್ಸು ಮತ್ತು ಹಿರಿಯರು ಮತ್ತು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು. ಯಾಕಂತಂದರೆ ಎಲ್ಲರೂ ಇಲ್ಲಿ ಬಂದು ನಮಗೊಂದು ಆಶೀರ್ವಾದ ಕೊಟ್ಟು ಏನು ಚೆನ್ನಾಗಿರಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಿಬಿಟ್ಟು ಅವರೆಲ್ಲ ಹೋಗಿದ್ದಾರೆ. ಎಲ್ಲರಿಗೂ ಚೆನ್ನಾಗಿರಬೇಕು ಅಂತ ಆ ದೇವ್ರ ಹತ್ರ ಬಯಸ್ಕೊಂಡು ತಿಳ್ಕೊಂಡು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಮತ್ತು ನನಗೆ ನಮ್ಮ ಫ್ರೆಂಡ್ಸು ಅಂದರೆ ಪ್ರಭಾಕರ್ ಆಗಲಿ, ನಮ್ಮ ಸುರೇಶ್ ಆಗಲಿ, ವೇಣು ಆಗಲಿ, ನಮ್ಮ ನಾಗರಾಜಣ್ಣ ಆಗಲಿ, ಇನ್ನು ಜಾಸ್ತಿ ಎಷ್ಟೋ ಜನ ಇದ್ದಾರೆ. ಆವತ್ತಿನಿಂದ ಒಂದು ವಾರದಿಂದ ಕಷ್ಟಪಟ್ಟು ಇದಕ್ಕೆಲ್ಲ ಯಶಸ್ವಿ ಮಾಡಿದ್ದಕ್ಕೆ ಅವ್ರಿಗೂ ಬಂದು ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳ್ಕೊಂಡು ಈ 4 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ನಿಮಗೆ ಮಾಧ್ಯಮವರಿಗೆ ಮತ್ತು ಪತ್ರಕರ್ತರಿಗೂ ಅವರಿಗೆಲ್ಲ ಧನ್ಯವಾದಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಗೊತ್ತಾ, ನನ್ನ ಉದ್ದೇಶ ಬಂದು ನೋಡಿ, ಇವಾಗ ನಾನು ಒಂದು 4 ವರ್ಷಗಳಿಂದ ತಾಲೂಕಿನಲ್ಲಿ ಹೋರಾಡ್ತಾ ಇದ್ದೀನಿ. ಈ 4 ವರ್ಷಗಳಿಂದ ನಾನು ನನ್ನ ಕೈಯಲ್ಲಿ ಆಗಿದ್ದೇನೋ ಸಹಾಯ ಮಾಡಿಕೊಂಡು ಜನಗಳಿಗೆ ನನ್ನ ಕೈಯಲ್ಲಿ ಆಗಿದ್ದೇನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ತಾಲೂಕಲ್ಲಿ ಗೆಸ್ಟ್ ಹೌಸು ಕಟ್ಕೊಂಡಿದ್ದೀವಿ, ಇದೇ ತಾಲೂಕಲ್ಲಿ ಬಂದು ಮನೆ ಕಟ್ಕೊಂಡಿದ್ದೀವಿ, ಇಲ್ಲೇ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಯಾಕಂತಂದರೆ ನಾನು ಫಸ್ಟು ನಮ್ಮ ಜನಗಳಿಗೆ, ಯಾಕಂದರೆ ಬಡಬಗ್ಗರಿಗೆ, ಕುಂದು ಕೊರತೆಗಳಿರೋರಿಗೆ ಏನನ್ನ ನನ್ನವರೆಗೂ ಬಂದು ಕಷ್ಟ ಅಂತ ಅಂದರೆ ನನ್ನ ಕಡೆಯಿಂದ ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಅದೇ ಥರ ಆವತ್ತಿನಿಂದ ಲಾಸ್ಟ್ ಇಯರು ನಾನು ಬರ್ಡೇ ಮಾಡ್ಕೊಂಡೆ, ಅದ್ರ ಹಿಂದೆ ವರ್ಷವೂ ಬರ್ಡೇ ಮಾಡ್ಕೊಂಡೆ, ಇವಾಗೂ ನಾನು ಬರ್ಡೇ ಮಾಡಿಕೊಂಡೆ ಹೋಗ್ತಾ ಇದ್ದೀನಿ. ಇನ್ನು ಬೇರೆ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಕಷ್ಟ ಯಾರೇ ಬಂದ್ರೇನೋ ಎಲ್ಲರಿಗೂ ನಾನೇನಂದರೆ ರಾಜಕೀಯ ಪರವಾಗಿ ಅಂತ ಮಾಡ್ತಾ ಇಲ್ಲ. ನನಗೆ ನೋಡಿ, ಇವತ್ತು ಹೇಳ್ತೀನಿ, ಇವಾಗ ಮಂಜಣ್ಣನು ಹೇಳಿದೆ, ನನ್ನ ಜನಗಳಿಗೆ ಏನು ಬೇಕೋ, ಯಾರೇ ನನ್ನವರೆಗೂ ಬಂದು ಕಷ್ಟ ಅಂತಂದರೆ ನನ್ನವರೆಗೂ ನಾನು ಸಹಾಯ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ನಮಗೆ ಹೆಂಗೆ ಕರ್ಕೊಂಡು ಹೋಗುತ್ತೋ ಹೇಳೋಕ್ಕಾಗಲ್ಲ. ರಾಜಕೀಯ ಅನ್ನೋದು ಹೆಂಗೆ ಕರ್ಕೊಂಡು ಹೋಗುತ್ತೋ ಹೇಳೋಕ್ಕಾಗೋದಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಬರಬೇಕು ಅಂತಾನೆ ಇದು ಮಾಡ್ತಾ ಇದೆ. ಜಿಲ್ಲಾ ಪಂಚಾಯತ್ಗೆ ನಿಮ್ಮ ಅಭಿಪ್ರಾಯ ಏನೈತೆ ಸರ್? ಇವಾಗ ಕಾಂಗ್ರೆಸ್ಸಲ್ಲಿ ದುಡಿತಾ ಇದ್ದೀನಿ. ಕಾಂಗ್ರೆಸ್ಸಲ್ಲಿ ನಾನು ಒಂದು ಕಾರ್ಯಕರ್ತನವಾಗಿ ಒಂದು ಫಾಲೋವರ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಯಿತಾ? ಇವಾಗ ಮುಂದಕ್ಕೆ ನಮಗೆ ಒಂದು ಹೈಕಮಾಂಡ್ ಆಗಲಿ, ಮಂಜಣ್ಣ ಆಗಲಿ, ಯಾವ ರೂಟಲ್ಲಿ ಹೋಗು ಅಂತಂದರೆ ಆ ರೂಟಲ್ಲಿ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಈಗ ಕೋಲಾರ ಹೈಕಮಾಂಡ್ ಆದ ಮಂಜಣ್ಣವರೇ ನಿಮ್ಮ ಬೆನ್ನಿಗೆ ನಿಂತಿದ್ದಾರೆ, ನಿಮ್ಗೆ ಆನೆ ಬಲ ಕೊಟ್ಟಿದ್ದಾರೆ. ನಾನು ರಾಜಕೀಯದಿಂದ ಮೇಲೆ ಬಂದು ನಾನು ಇದ್ದೀನಿ ಅಂತ, ಇದ್ರ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ? ಸಂತೋಷ ಆಗ್ತಾಯಿದೆ, ಹ್ಯಾಪಿನೆಸ್ ಆಗ್ತಾಯಿದೆ. ಯಾಕಂದರೆ ಮಂಜಣ್ಣ ಅವರು ನಾನಿದ್ದೀನಿ, ನೀವು ಮುಂದಕ್ಕೆ ಬನ್ನಿ, ಎಲ್ಲ ನಾವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಜಾಸ್ತಿ ಸಂತೋಷ, ಹ್ಯಾಪಿನೆಸ್ ಆಗ್ತಾಯಿದೆ. ಸರ್ ಇವಾಗ ಹಂಗಂತಲ್ಲ, ಇವಾಗ ನಮ್ಮ ಮುಳಬಾಗಿಲು ತಾಲೂಕಲ್ಲಿ 6 ಹೋಬಳಿ ಬರುತ್ತೆ. ಈ 6 ಹೋಬಳಿನಲ್ಲಿ ನಮಗೆ ಇವಾಗ ಹೈಕಮಾಂಡ್ ಆಗಲಿ, ಇಲ್ಲಾಂದರೆ ಮಂಜಣ್ಣ ಆಗಲಿ, ಎಲ್ಲಿ ಕೊಟ್ಟು ನೋಡೋಣ ಬಿಫಾರ್ಮು, ಅವಾಗ ಅದು ಇದು ಮಾಡ್ತೀನಿ. ರಿಸರ್ವೇಷನ್ನ, ಇಲ್ಲಾಂದರೆ ಜನರಲ್ಲ, ಇಲ್ಲಾಂದರೆ ಲೇಡಿನ, ಹೆಂಗೆ ಏನು ಅಂತ ಇಲ್ಲ, ಅದನ್ನು ನಾನು ಡಿಸ್ಕಷನ್ ಮಾಡಿಲ್ಲ. ಈ ಸಲ ಜಡ್ಪಿಯಲ್ಲಿ ನೀವು ರಂಗಪ್ರವೇಶ ಮಾಡ್ತೀರಿ ರಾಜಕೀಯದಿಂದ? ಹೌದು.
ತಾಲೂಕಿನ ಜನರಿಗೆ ವಿಶೇಷವಾಗಿ ರಾಜಕೀಯ ಏನಾದರೂ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಸರ್ ನೀವು. ಸರ್ ಏನಿಲ್ಲ, ಎಲ್ಲರಿಗೂ ಒಳ್ಳೇದಾಗಬೇಕು, ಚೆನ್ನಾಗಿರಬೇಕು. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಈ ರೈತರಿಗೆ ಮಳೆ ಬೆಳೆ ಚೆನ್ನಾಗಿ ಅಭಿವೃದ್ಧಿಯಾಗಿ ಮುಂದಕ್ಕೆ ಬರಬೇಕು ಅಂತ ದೇವ್ರ ಹತ್ರ ನಾನು ಕಲಕಲೆಯಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಓಕೆ ಸರ್.